ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಆದಮೇಲೆ ನೀವು ಇತ್ತೀಚೆಗೆ ರಾಜಕೀಯದಲ್ಲಿ ಒಂದು ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಿ. KS ಈಶ್ವರಪ್ಪನವರ ರಾಜಕೀಯ. ಅವರು ಯಡಿಯೂರಪ್ಪರ ವಿರುದ್ಧವಾಗಿ ನಡೆದುಕೊಂಡಂಥ ರೀತಿ, ಅವರ ಮಗ ರಾಘವೇಂದ್ರ ವಿರುದ್ಧ ನಿಂತು ಸುದ್ದಿದ ರೀತಿ, ಅದರ ನಂತರದಲ್ಲೇ ಹಿಂದುತ್ವದ ಸಂಘಟನೆ ಮಾಡೋದಕ್ಕಾಗಿ ಓಡಾಡಿದ ರೀತಿ, ಇವೆಲ್ಲ ಗಮನಿಸ್ಕೊಳ್ತಾ BJP ಅವರನ್ನು ಉಚ್ಚಾಡಿಸಿದ್ದು ಇವೆಲ್ಲ ಗಮನಿಸ್ಕೊಂಡೆ ಒಂದಕ್ಕೊಂದು ನಾವು ಇಟ್ಕೊಂಡು ನೋಡಿದಾಗ ಕೊನೆಗೆ ಈಶ್ವರಪ್ಪನವರು ರಾಘವೇಂದ್ರರ ಮಗನ ಮದುವೆಯಲ್ಲಿ ಶಿವಮೊಗ್ಗದಲ್ಲಿ ರಾಘವೇಂದ್ರರ ಮಗನ ಮದುವೆಗೆ ಅಟೆಂಡ್ ಆಗಿದ್ದು ರಿಸೆಪ್ಷನ್ದಲ್ಲಿ ಇವೆಲ್ಲನೂ ಗಮನಿಸಿದಾಗ ನಮ್ಮ KS ಈಶ್ವರಪ್ಪನವರು ಹೊಂದಾಣಿಕೆ ಮಾಡಿಕೊಂಡ್ರ. ಯಾಕಂದರೆ ಸ್ವತಃ KS ಈಶ್ವರಪ್ಪನವ್ರನ್ನ ಪಕ್ಷದಿಂದ ಉಚ್ಚಾಟಿಸಿದರೂ ಸಹ ಅದನ್ನು ಕ್ಯಾರೆ ಅನ್ನೋದಂಥ KS ಈಶ್ವರಪ್ಪನವರು ಜಬರ್ದಸ್ತಾಗಿ ವಿರೋಧ ಮಾಡಿದ್ದು ಈ ಲೋಕಸಭಾ ಚುನಾವಣೆಯಲ್ಲಿ ನಾವೇನು ನೋಡಿದ್ದೇನು ಸುಳ್ಳಲ್ಲ. ಯಾಕಪ್ಪ ಅಂತಂದ್ರೆ ಇಷ್ಟು ವಿರೋಧ ಮಾಡಿದಂಥ KS ಈಶ್ವರಪ್ಪ ಜೊತೆಗೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್, ಯಡಿಯೂರಪ್ಪನ ಇವರಿಬ್ಬರು ವಿರೋಧ ಮಾಡ್ಕೊಂಡು ಬಂದಂಥವ್ರು. ಅದರಲ್ಲಂತೂ KS ಈಶ್ವರಪ್ಪನವರು ಜೊತೆಯಾಗಿ ಬಂದಿರ್ಬೋದು, ಅವ್ರಲ್ಲಿ ಆತ್ಮೀಯತೆ ಇರ್ಬೋದು. 89ರಲ್ಲಿ ಇವರು MLA ಆಗಿದ್ದು, 83ರಲ್ಲಿ ಯಡಿಯೂರಪ್ಪನವರು MLA ಆಗಿದ್ದು, ದಶಕಗಳವರೆಗೆ ರಾಜಕೀಯದಲ್ಲಿ ಕೂಡಿದ್ದಿದ್ದು ಎಲ್ಲ ಸರಿ. ಆದರೆ ಇವರೆಂದೂ ಹೊಂದಾಣಿಕೆ ಆಗಲಿಕ್ಕಿಲ್ಲ ಅಂತ ತಿಳ್ಕೊಂಡವ್ರಿಗೆ ಶಾಕ್ ಆಗ್ಯದ ಅಂತ ಇವತ್ತು. ಅವ್ರ ಬೆಂಬಲಿಗರಿಗೆ ಶಾಕ್ ಆಗ್ಯದ. ಈ ಮದುವೆಗೆ ಬಂದಂದರೆ ಎಷ್ಟು ಆತ್ಮೀಯತೆ ಆ ಮದುವೆಯ ಸಂದರ್ಭದಲ್ಲಿ ಅಲ್ಲಿ ಅವರ ವರ್ತನೆಗಳನ್ನು, ಫೋಟೋಸ್ಗಳನ್ನು, ಬಿಹೇವಿಯರ್ಗಳನ್ನು, ಅವ್ರಿಗೆ ಸನ್ಮಾನಿಸುವುದನ್ನು, ಯಡಿಯೂರಪ್ಪನವ್ರು ಸನ್ಮಾನಿಸುವುದನ್ನು, KS ಈಶ್ವರಪ್ಪ ಜೊತೆಗೆ ಅವ್ರ ಮಗ ಕಾಂತೇಶ್ ಅವರಿಬ್ಬರು ಹಾಜರಾಗಿದ್ದನ್ನು ಪ್ರತಿಯೊಂದು ಸೂಕ್ಷ್ಮ ಅವಲೋಕನ ಮಾಡಿದಾಗ ಮರಳಿ KS ಈಶ್ವರಪ್ಪ ಪಾರ್ಟಿಗೆ ಬರ್ತಾರಾ, ಯಡಿಯೂರಪ್ಪರ ಜೊತೆಗೆ ಇರ್ತಾರ ಅನ್ನುವಂಥದ್ದು. ಯಾಕೆಂದರೆ ಸ್ವತಂತ್ರವಾಗಿ ನೋಡಿದ್ರು ಬಸವನಗೌಡ ಪಾಟೀಲ್ ಯತ್ನಾಳರು ಜೊತೆಗೆ KS ಈಶ್ವರಪ್ಪ ಇಬ್ಬರು ಕೂಡಿದ್ರ. ಒಂದು ಕಡೆ ಕುರುಬ ಸಮುದಾಯ, ಇನ್ನೊಂದು ಕಡೆ ಲಿಂಗಾಯ ಸಮುದಾಯ, ಪಂಚಮಸಾಲಿ ಸಮುದಾಯ, ಒಂದು ದೊಡ್ಡ ಒಂದು ಸಂಘಟನೆ ಆಗ್ತದೆ, ನಾವು ಗೆಲ್ಲಬೋದು, ಮೂರನೇ ಪಾರ್ಟಿ ಕಟ್ಬೋದು, ಏನೇನೋ ಕನಸ್ಕೊಂಡ್ರು. ಅದ್ರ ಜೊತೆ ಹಿಂದುತ್ವ ನಮ್ಮಲ್ಲಿ ಜಬರ್ದಸ್ತದ. ಹೀಗಾಗಿ ನಾವು ಇನ್ನೊಂದು RSS ಪ್ರತಿಸ್ಪರ್ಧಿಯಾಗಿ ಹಿಂದುತ್ವದ ಒಂದು ಸಂಘಟನೆ ಮಾಡ್ಬೋದು. ಮತ್ತು ಅದರಲ್ಲೂ ಕುರುಬ ಮತ್ತು ಪಂಚಮಸಾಲಿ ಚೆನ್ನಮ್ಮ ಮತ್ತು ರಾಯಣ್ಣನ ನೆಲಗಟ್ಟಿನಲ್ಲೇ ಬ್ರಿಗೇಡಿಯರ್ ಮಾಡಿಕೊಂಡು ನಾವು ಒಂದು ಸ್ವತಂತ್ರವಾದ ಪಕ್ಷ ಕಟ್ಟಿ ಏನೂ ಮಾಡಬಹುದು ಅಂತ ತಿಳ್ಕೊಂಡಿದ್ದರು KS ಈಶ್ವರಪ್ಪನವರು. ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರು. ಬಸವನಗೌಡ ಪಾಟೀಲ್ ಯತ್ನಾಳರಿಂದ KS ಈಶ್ವರಪ್ಪನವರು ಮುಖ್ಯಮಂತ್ರಿ ಮಾಡಿ ಇರ್ತಿರೋದನ್ನಷ್ಟು ಮಟ್ಟಿಗೆ ಮಾತಾಡಿದರು. ಆದರೆ ಇವತ್ತೆಲ್ಲ ಚಿತ್ರ ಬದಲಾಗ್ತಾ ಇದೆ ಅಂತ. ಇದು ಏನು ಅಂತ ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಏನೋ ಸಂಬಂಧಗಳಿದ್ದಾವೆ ಅಂತೇಳಿ. ಅದರಲ್ಲೂ RSS ಜೊತೆಗೆ ಬೆಳೆದು ಬಂದಂಥ KS ಈಶ್ವರಪ್ಪನವ್ರಿಗೆ ಅದ್ರ ಬಿಟ್ಟು ದೂರ ಸರಿದ ಅಷ್ಟು ಸುಲಭದ ಮಾತು ಆಗಿರಲಿಲ್ಲ ಅನ್ನೋದು ಅಷ್ಟು ಸ್ಪಷ್ಟದ. ಸ್ವತಃ ಅವರು ಮಿಸ್ಸಸ್ ಅವರು ಕೆಲವು ಸಂದರ್ಭದಲ್ಲೇ ನಮಗದು ಒಂದು ರೀತಿ ಏನು ತೊಂದರೆ ಆಗ್ತಾಯಿದೆ, ಮಾನಸಿಕವಾಗಿ ನಾವೇನೋ ಕಳ್ಕೊಂಡಿದ್ವಿ ಅಂತ ಅನ್ನಿಸ್ತಾ ಇದೆ ಅನ್ನೋಂಥ ಮಾತುಗಳನ್ನ ಅಲ್ಲಲ್ಲೇ ಮಾತಾಡಿದ್ದನ್ನಾಗಲಿ ಗಮನಿಸಿದಾಗ, ಮತ್ತು ಇಲ್ಲಿವರೆಗೆ KS ಈಶ್ವರಪ್ಪನವರು ಯಡಿಯೂರಪ್ಪನವರು ವಿರೋಧ ಮಾಡಿದ್ದಾರೆ ವಿನಃ RSSನ ಅಥವಾ BJPನ ವಿರೋಧ ಮಾಡಿಲ್ಲ. ಇವತ್ತಿನ BJPಯಲ್ಲಿ ಮರಳಿ ಬರ್ತೀನಿ ಅನ್ನೋಂಥ ಮಾತನ್ನು ಅಲ್ಲೇ ಇಲ್ಲಿ ಅಲ್ಲಿ ವ್ಯಕ್ತ ಮಾಡ್ತಾಯಿದ್ರು. ಬಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಡಿಯೂರಪ್ಪನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ BJP ಯಾವುದನ್ನೂ ಯಶಸ್ಸಾಗಿ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು BJPಗೆ ಮನವರಿಕೆ ಆಗಿಬಿಟ್ಟದೆ ಇವತ್ತು. ಹೀಗಾಗಿ ಬಸವನಗೌಡ ಪಾಟೀಲ್ ಹೊರಗೆ ಹಾಕಿರು, KS ಈಶ್ವರಪ್ಪನಂತೆ ಮೊದಲೇ ಹೊರಗೆ ಹಾಕಿಬಿಟ್ರು. ಈಗೇನಿದ್ರು ಯಡಿಯೂರಪ್ಪನ ಮಾತು ಒಂದೇ ನಡೆಯುವಂಥದ್ದು BJPಯಲ್ಲಿ. ಅವ್ರ ವಿರೋಧಿ ಬರ ಅದ ಅಲ್ಲಿ ಇಲ್ಲಂತಲ್ಲ, ಆದರೆ ಅವ್ರ ಮಾತಿಗೆ ಬೆಲೆ ಅಲ್ಲಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಬಂದಿದೆ. ಈ ನೆಲೆಯಲ್ಲೇ ಈ KS ಈಶ್ವರಪ್ಪ ಮರಳಿ ಬಂದಿದ್ದನ್ನು ಗಮನಿಸಿದ್ರೆ ಇದರಲ್ಲಿ ಯಡಿಯೂರಪ್ಪನ ಟ್ಯಾಲೆಂಟ್ ಅನ್ನೋದು ಅಂತ ಹೇಳಬೇಕಾಗ್ತದೆ. ಅವ್ರನ್ನ ಕರೆಸಿದ್ದು, ನಮ್ಮ ಮೊಮ್ಮಗಳ ಮದುವೆಯಲ್ಲೇ ಅವ್ರು ಸನ್ಮಾನ ಮಾಡಿದ್ದು, ಶಾಲು ಹೊಸಿದ್ದು ನೋಡಿದಾಗ ನಾವು ಮರಳಿ ಕೂಡಿ ಹೋಗೋಣಪ್ಪ ಅನ್ನೋದು. ಯಾಕಂದರೆ ಯಡಿಯೂರಪ್ಪನವ್ರಿಗೆ ಗೊತ್ತದ ಒಬ್ಬ ವೈರಿ ಯಾವಾಗಲೂ 10 ಮಿತ್ರರಿಗೆ ಸಮ ಅಂತೇಳಿ. ಅದಕ್ಕೆ ವೈರತ್ವ ಮಾಡೋದ್ರಲ್ಲಿ ಏನಿಲ್ಲ, ಅವ್ರಿಗೂ ಏನೋ ಒಂದಿಷ್ಟು ಕೊಟ್ಟರೆ ಆಯಿತು ಅಂತೇಳಿ. ಜೊತೆಗೆ ಏನು ಅನುಭವಕ್ಕೆ ಬಂದದ KS ಈಶ್ವರಪ್ಪನವ್ರಿಗೆ, ನಾವು BJP ಬಿಟ್ಟು ಹೊರಗೆ ಬಂದ್ರೆ ಮೀನಿನ ನೀರಿನ ತೆಗೆದು ಹೊರಗೆ ಹೋಗೋದಂಗೆ ಆಗ್ತದೆ ಅನ್ನೋದು ಅನುಭವ ಸಿದ್ಧ ಆಗಿದೆ. ಈಗೆಲ್ಲ ಬಸವನಗೌಡ ಪಾಟೀಲ್ ಎತ್ತಾಡಿಗೂ ಅನುಭವ ಬರ್ಲಿಕ್ಕತ್ತದ ನೋಡ್ರಿ. ಆ ಸಂದರ್ಭದಲ್ಲಿ ಯಾವ ರೀತಿ ಮಾಧ್ಯಮ ಅವ್ರಿಗೆ ಪ್ರಚಾರ ಕೊಟ್ಟಿತ್ತು, ಏನೆಲ್ಲ ಮಾಡಿತು, ಯಡಿಯೂರಪ್ಪನ ವಿರೋಧವಾಗಿ ಎತ್ತಿಕಟ್ಟುವಲ್ಲೇ BJPಯ ಮೇಲಿನ ನಾಯಕರು ಅವ್ರು ಸಪೋರ್ಟ್ ಮಾಡಿದ್ದು, ಮೀಡಿಯಾ ಅವ್ರಿಗೆ ಕೊಟ್ಟಿದ್ದು, ಗೋಧಿ ಮೀಡಿಯಾ ಅವ್ರ ಪರವಾಗಿ ಮಾತಾಡಿದ್ದು ಎಲ್ಲ ನಾವು ನೋಡಿದ್ವಿ. ಅಷ್ಟೆಲ್ಲ ಮಾಡಿದ್ರೆ ಇವತ್ತು ಯಾರೂ ಇಲ್ಲ.
ಇಬ್ಬರು ಇವತ್ತು ಅನಾಥರಾದಂಗೆ ಆಗಿದ್ದಾರೆ. ಅವ್ರ ಮಿತ್ರರು ಸಹಿತ ನೀವೆಲ್ಲ ಬಾಯಿ ಬಂದ್ ಮಾಡ್ಕೊಂಡು ಬರ್ಬೇಕ್ರಿ ಅನ್ನುವಂಥ ಮಾತನ್ನು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ದಾರೆ. ಅವ್ರ ಮಿತ್ರ ಮಂಡಳಿ ಅವರು, ಅವ್ರಿಗೆ ಮುಖ್ಯ ಅವರ ಯಶಸ್ಸು, ಅವರ ಅಸ್ತಿತ್ವ. ಅದಕ್ಕಾಗಿ ಸಹಜವಾಗಿ KS ಈಶ್ವರಪ್ಪನವ್ರನ್ನ ಬದಿಗೆ ಸರಿಸಿದ್ರು ಸ್ಪಷ್ಟ ಆಗ್ತಾಯಿದೆ. ಈಗಾಗಲೇ ಅವ್ರು ಬರ್ತಾರೆ, BJPಯಲ್ಲಿ ಸೇರ್ತಾರೆ, BJP ಒಪ್ತದೆ ಅಂತ ಮಾತಲ್ಲ, ಆದರೆ ಎಲ್ಲೋ ಒಂದು ಕಡೆ ಬೆಂಡ್ ಆಗ್ತಾಯಿದೆ. ಮತ್ತು ಯಡಿಯೂರಪ್ಪನವ್ರಿಗೆ ಗೊತ್ತದ. ಯಾಕಪ್ಪ ಅಂತಂದ್ರೆ ಬದಿಯಲ್ಲಿ ಇಟ್ಕೊಂಡ ನಮ್ಮ ಸಾಧನೆ ಮಾಡಬೇಕಾಗಿದೆ. ಅವ್ರು ತಮ್ಮ ಕುಟುಂಬದ ಅಂದರೆ ತಮ್ಮ ಮಗನ ಈಗ ರಾಜ್ಯಾಧ್ಯಕ್ಷ ಮಾಡೋದು ಸಂದರ್ಭದ ಅನಗತ್ಯ ವೈರಿಗಳು ಹುಟ್ಟಾಕಿದ್ಲು. ಆದಷ್ಟು ತಮ್ಮ ಮಗನ ಸೇಫಾಗಿ ರಾಜ್ಯಾಧ್ಯಕ್ಷನ ಮಾಡಿ ಮುಂದಿನ ಮುಖ್ಯಮಂತ್ರಿ BJP ಬಂದರೆ ಅವ್ರನ್ನ ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದರು. ಅದಕ್ಕೆ ವೈರಿಗಳ ಪ್ರಮಾಣ ಕಡಿಮೆ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಬಸವಗೌಡ ಪಾಟೀಲ್ ಯತ್ನಾಳರ ಒಂದು ಏನಪ್ಪ ಅಂದರೆ ಶಕ್ತಿಯನ್ನು ಕಡಿಮೆ ಮಾಡಬೇಕಾಗಿತ್ತು. ಅವ್ರ ಜೊತೆಗೆ ಒಂದು ಹಿಂದುತ್ವ ನೆಲೆಗಟ್ಟಿನಲ್ಲಿ KS ಈಶ್ವರಪ್ಪನವರು ಜೋರಾಗಿ ಹೋಗ್ತಾಯಿದ್ರು. ಅದನ್ನು ತಡೆಯುವಂಥ ಕೆಲಸವನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ. ಜೊತೆಗೆ ವಿಜೇಂದ್ರ ಅವರಾಗಿರ್ಬೋದು, ರಾಘವೇಂದ್ರ ಅವರಾಗಿರ್ಬೋದು, ಮೊದಲಿನ ಆತ್ಮೀಯತೆಯಿಂದಲೇ KS ಈಶ್ವರಪ್ಪನ ಜೊತೆಗೆ ಅವ್ರ ಮಗ ಕಾಂತೇಶ್ ಅವ್ರ ಜೊತೆಗೆ ಬಿಹೇವ್ ಮಾಡಿದ್ದನ್ನು ಅವ್ರ ಮದುವೆಯಲ್ಲಿ ನೋಡಿದಾಗ ಅಲ್ಲಿ ಹೊಂದಾಣಿಕೆ ಆಗ್ಯದ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುವಂಥದ್ದಾಗಿದೆ. ಹೀಗಾಗಿ ಇದರಿಂದಾಗಿ ಬಸವಗೌಡ ಪಾಟೀಲ್ ಯತ್ನಾಳರು ಒಂದು ತಮ್ಮ ಬಾಯಿಗೆ ಬೀಗ ಹಾಕ್ಕೊಂಡು ನೀವು ಹೇಳಿದಂಗೆ ಕೇಳ್ಕೊಂಡು ಹೋಗ್ತೀನಪ್ಪ ಯಡಿಯೂರಪ್ಪನವ್ರ ಸರೆಂಡರ್ ಆಗಬೇಕು. ಇಲ್ಲ ಅಂತಂದರೆ ಅವ್ರಿಗೆ ಮರಳಿ ಬಾಗಿಲು ಇಲ್ಲ, ಓಪನ್ ಇಲ್ಲ. ಯಾಕಂದ್ರೆ KS ಈಶ್ವರಪ್ಪನವ್ರು ಇದ್ದರು ಅವ್ರಿಗೆ ಬಲ ಹಾಗೆ ಅವರು ಇವತ್ತು ಅವ್ರನ್ನ ಬಿಟ್ಟು ಈ ಕಡೆ ಬರೋ ಸಾಧ್ಯತೆಗಳಿರೋದ್ರಿಂದಾಗಿ ಯಡಿಯೂರಪ್ಪನವರ ಅನುಭವದ ರಾಜಕೀಯದ ಮುಂದೆ, ಚಾಣಾಕ್ಷ ರಾಜಕೀಯ ಮುಂದೆ ಇವತ್ತು KS ಈಶ್ವರಪ್ಪನವರು ತಮ್ಮ ಅಹಮ್ಮಿಕೆಯನ್ನು ಬಿಟ್ಟುಕೊಂಡು ಮತ್ತು ಇನ್ನೊಂದು ಭಾಗದಲ್ಲಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಅವ್ರ ಮಗ ಕಾಂತೇಶ್ ಯಾವುದೇ ರಾಜಕಾರಣಿ ಇರಲಿ, ಯಾವುದೇ ಅಧಿಕಾರಿ ಇರಲಿ, ನಾನೇ ಇರಲಿ, ಮತ್ತಾರು ಇರಲಿ, ಸಹಜವಾಗಿ ತಮ್ಮ ಮಕ್ಕಳನ್ನ ಬೆಳೆಸಬೇಕು, ಒಂದು ಅಸ್ತಿತ್ವಕ್ಕೆ ತಂದು ನಿಲ್ಲಿಸಬೇಕು ಅನ್ನೋದು ಆಸೆ ಎಲ್ಲರಿಗೂ ಇದ್ದೇ ಇರ್ತದೆ. ಆ ದಿಶೆಯಲ್ಲೇ ಕಾಂತೇಶಿಗೆ ರಾಜಕೀಯ ಭವಿಷ್ಯ ಇಲ್ಲ. ಯಾಕಂದರೆ ಕಾಂಗ್ರೆಸ್ನವ್ರು ಹೊಂದಾಣಿಕೆ ಸಾಧ್ಯ ಇಲ್ಲ. ಇನ್ನೇನಿದ್ರು BJPಯಲ್ಲಿ ಅವರು ತಂದು ಬಿಡಬೇಕು ಅನ್ನೋ ಉದ್ದೇಶದಿಂದಾಗೆ ಅದು ಇರ್ಬೋದಲ್ಲಿ ಕಾಂತೇಶ್ ಅವ್ರಿಗೆ ಒಂದು ರಾಜಕೀಯ ಭವಿಷ್ಯ ಅಟ್ಲೀಸ್ಟ್ ಇವ್ರ ಜೊತೆ ಕೂಡಿಸಿಬಿಟ್ರೆ ಸಿಗ್ತದೆ ಅನ್ನೋದು ಭರವಸೆ. ಅದು ಮುಂದೆ ಯಾರ MLA ಆಗ್ತಾರೋ, MLC ಆಗ್ತಾರೋ, ಏನಾಗ್ತಾರೋ ಬೇರೆ ವಿಷಯ. ಯಾಕೆಂತಂದ್ರೆ ಯಡಿಯೂರಪ್ಪನವರ ಧಾಳ ಅವ್ರ ಮಕ್ಕಳು ಈಗ ಕಲ್ತಿದ್ದಾರೆ. ವೈರಸ್ತು ಮಾಡೋಕ್ಕಿಂತ ಮಿತ್ರತ್ವದಿಂದ ನಾವು ನಮ್ಮ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಮುಖ್ಯವಾಗಿ ಯಡಿಯೂರಪ್ಪನವ್ರು ಬೇಕಾಗಿದ್ದೀರಪ್ಪ ಅಂದ್ರೆ ತಮ್ಮ ನಂತರದಲ್ಲಿ BJPಯಲ್ಲಿ ತಮ್ಮ ಮಗನೇ ಮುಖ್ಯಮಂತ್ರಿ ಅಥವಾ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋಂಥದ್ದು. ಅದರ ಆ ಒಂದು ಹಠದಲ್ಲೇ ಯಡಿಯೂರಪ್ಪನವ್ರು ಗೆದ್ದಿದ್ದಾರೆ. KS ಈಶ್ವರಪ್ಪನವ್ರಿಗೂ ಸಹಿತ ಇವತ್ತು ತಮ್ಮ ಮಗನ ಉಳಿಸಬೇಕಾಗಿದೆ, ಅವ್ರ ರಾಜಕೀಯ ಭವಿಷ್ಯ ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕಾಗಿ ಅವರು ಮೋಸ್ಟ್ಲಿ ನಮ್ಮ ಯಡಿಯೂರಪ್ಪರ ಜೊತೆಗೆ, ವಿಜೇಂದ್ರ ಜೊತೆಗೆ, ರಾಘವನ್ ಜೊತೆಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಆ ಎಲ್ಲ ಒಂದು ಮುನ್ಸೂಚನೆಯಾಗಿ ಈ ಮದುವೆಯಲ್ಲಿ ಅವ್ರು ಭಾಗವಹಿಸಿದ್ದು. ಅದನ್ನು ಇವತ್ತು ಸಹಜವಾಗಿನ ಅವ್ರ ಬೆಂಬಲಿಗರು, ಇವ್ರ ಬೆಂಬಲಿಗರು ಅಂದರೆ ಯಡಿಯೂರಪ್ಪನ ಬೆಂಬಲಿಗರು ಮತ್ತು ನಮ್ಮ KS ಈಶ್ವರಪ್ಪನ ಬೆಂಬಲಿಗರು ಸಹಜವಾಗಿ ಮಾತಾಡ್ಕೊಳ್ತಾ ಇದ್ದಾರೆ, ಕಾಮೆಂಟ್ ಮಾಡ್ತಾ ಇದ್ದಾರೆ. ಅವ್ರವ್ರು ಒಂದಿರ್ತಾರೆ, ನಾವೇ ಕೆಟ್ಟಬೇಕಾಗಿದೆ ಜಗಳಾಡಿ ಅನ್ನುವಂಥ ಮಾತು. ಇದು ಇವತ್ತಿನ ರಾಜಕೀಯ ಎಲ್ಲದರಲ್ಲೂ ಅಷ್ಟೇ. ಅದು ಯಾವ ರಾಜಕಾರಣಿಯೂ ವ್ಯಕ್ತಿಗಳಿಗೆ ಸಂಬಂಧನ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ನೋಡಿರಿ, ಯಡಿಯೂರಪ್ಪನವರು ಸಿದ್ದರಾಮಯ್ಯರಿಗೆ ಆರಾಮಿಲ್ದಾಗ, ಸಿದ್ದರಾಮಯ್ಯರು ದೇವೇಗೌಡರಿಗೆ ಆರಾಮಿಲ್ದಾಗ, ದೇವೇಗೌಡರಿಗೆ ಏನೋ ಆದಾಗ ಅಲ್ಲೇ, ಅದೇ ರೀತಿ ದೇವೇಗೌಡರು ಇನ್ನೊಬ್ಬರಿಗೆ ಆರಾಮಿದ್ದಾಗ ಇಲ್ಲೆಲ್ಲ ಸುತ್ತಾಕೋದು ನೋಡಿದಾಗ ಅವ್ರ ಸಂಬಂಧಗಳನ್ನು ಗಮನಿಸಿದಾಗ ವೈಯಕ್ತಿಕ ಸಂಬಂಧಗಳು ಅವರೆಲ್ಲ ಚೆನ್ನಾಗಿದ್ದಾರೆ ಅನ್ನೋದು ಒಂದು ಸ್ಪಷ್ಟ. ಆದರೆ ಎರಡನೇದು, ರಾಜಕೀಯದಲ್ಲಿ ಯಾರು ಯಾರಿಗೂ ಶತ್ರು ಅಲ್ಲ, ಮಿತ್ರರು ಅಲ್ಲ. ಮೋಸ್ಟ್ಲಿ KS ಈಶ್ವರಪ್ಪನವ್ರನ್ನ ಒಡೆದುಕೊಳ್ಳುವಲ್ಲೇ ಯಡಿಯೂರಪ್ಪನವರು ಯಶಸ್ವಿ ಆಗಿದ್ದಾರೆ. ಏನೋ ಸಂದರ್ಭ ಬಂದಿತ್ತು ಅವ್ರಿಗೆ, ಹೇಗಾದರೂ ಕೂಡಬೇಕಂತೇಳಿ ಮದುವೆ ಸಾವು ಇವುಗಳ ಮಧ್ಯದಲ್ಲೇ ಇಂಥ ಸಂದರ್ಭದಲ್ಲೇ ಒಂದಾಗುವ ಸಾಧ್ಯತೆಗಳು ಭಾಳ ಇರ್ತವೆ. ಅದು ಈಗ ದಾರಿ ಆಗಿದೆ. ನಮ್ಮ ರಾಘವೇಂದ್ರ ಮಗ ಅಥವಾ ಯಡಿಯೂರಪ್ಪನ ಮೊಮ್ಮಗನ ಮದುವೆಯಲ್ಲಿ KS ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಒಂದು 5-6 ತಲಸತ್ತೆ. ನಿಮಗೆ ನೋಡಿ ವಿಚಾರ ಮಾಡಿರಿ, ನಿಮ್ಗೆ ಸರಿ ಸರಿ ತಪ್ಪು ಮಾಡಿರಿ, ಲೈಕರ್ ಮಾಡಿರಿ, ಡಿಸ್ಲೈಕರ್ ಮಾಡಿರಿ. ಯಾಕಂತಂದ್ರೆ ನೀವು ಕಾಮೆಂಟ್ ಮಾಡ್ತಾಯಿರ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ. ಮತ್ತೊಮ್ಮೆ ಕೇಳ್ಕೊಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಡೆ ವಂದನೆಗಳು.